ಬೆಲೆ ಬಂದು ಸರ್ 2,20,000 ರೂಪಾಯಿ. ಸೊ ಮುಂದೆ ಬರ್ಲಿ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 4,60,000ಕ್ಕೆ ಗಾಡಿ ಮಾಡ್ಕೊಡ್ತಾ ಇದೀನಿ ಸರ್. ಲೋನ್ ವಿಚಾರಕ್ಕೆ ಹೋದ್ರೆ ಈ ಗಾಡಿಗೆ ಅಷ್ಟೇ ಸರ್ ಒಂದು 60,000 ಎತ್ಕೊಂಡ್ಬಂದು ನಿಮಗೆ ಲೋನ್ ಮಾಡ್ಕೊಡ್ತೀವಿ. ಬೆಲೆ ಬಂದು ಫೈನಲ್ 4,60,000ಕ್ಕೆ 17 ಮಾಡಲು ಸಿಂಗಲ್ ಓನರ್ ಜಾಸ್ತಿ ಕೊಡ್ತಾ ಇದೀನಿ ಸರ್. ನಾವು ಯಾವ್ದೇ ಗಾಡಿ ತಗೊಳ್ಳಿ ನಮ್ ಕಡೆ ಅವ್ರ ಮುಂದೆನೆ ಫ್ರೆಶ್ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಮ್ಯಾಗ್ನಾ ವೇರಿಯಂಟ್ ಇದು i10 ಬರೀ ಸಿಂಗಲ್ ಓನರ್ ಗಾಡಿ 2,50,000ಕ್ಕೆ ಫೈನಲ್ ಮಾಡ್ಕೊಡೋಣ. ಮಾತ್ರ ಯಾವ್ದೇ ಗಾಡಿ ತಗೊಳ್ಳಿ 16ನೇ ಮಾಡಲಿಂದ ಯಾವ್ದೇ ಗಾಡಿ ತಗೊಂಡ್ರು ನಮ್ ಕಡೆಯಿಂದ ಇಂಜಿನ್ಗೆ ಮತ್ತೆ ಗೇರ್ ಬಾಕ್ಸ್ಗೆ ವ್ಯಾರಂಟಿ ಕೊಡ್ತೀವಿ ಸರ್. ಡೀಸೆಲ್ 1,85,000 ಆಗುತ್ತೆ ಸರ್. ಸರ್ ವರ್ಣ ಬರೀ 50,000 ತಂದ್ರೆ ಸಾಕಾ ಸರ್? ಖಂಡಿತ. ಅದು 16 ಮಾಡಲು ಸೆಕೆಂಡ್ ಓನರ್ ಗಾಡಿ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಒಂದು ಲೇಟೆಸ್ಟ್ ವರ್ಣ. ಓಕೆ ಡೀಸೆಲ್ ನೋಡಿ ಸರ್ 3 ಲಕ್ಷ ಸರ್. 3 ಲಕ್ಷ ಹೇಳ್ತಾ ಇದಾರೆ. ಜೆಡಿ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ 2012 ಮಾಡಲು ಸೆಕೆಂಡ್ ಓನರ್. ಸರ್ ಈ ಗಾಡಿಯ ಬೆಲೆ ಬಂದು 3,90,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಇದು ಅಷ್ಟೇ ಸರ್. ನಿಮ್ಗೆ ಲೋನ್ ವಿಚಾರಕ್ಕೆ ಹೋದ್ರೆ ಬರೀ ಒಂದು 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. ನಾವು ಉಳ್ದಂಗೆ ಆರ್ಟಿಒ ಲೈಕ್ ಚಾರ್ಜ್ ಇಲ್ಲ, ಅದಾದ್ಮೇಲೆ ಆಫೀಸ್ ಕಮಿಷನ್ ಅಂತ ಏನಿಲ್ಲ. ಸೊ ಇದು ಎಲ್ಲಾ ಕಡೆ ಇರುತ್ತೆ ಸರ್. ಬಟ್ ನಮ್ ಕಡೆ ಸ್ಪೆಷಲ್ ಆಫರ್ ಅಂದ್ರೆ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. 2,30,000 ಸರ್. 2,30,000 ಗಾಡಿ ಮಾಡ್ಕೊಡ್ತೀವಿ ಸರ್. 2,30,000 ಮಾಡ್ಕೊಡ್ತೀವಿ ಸರ್. ಗಾಡಿ ನೋಡಿ ಇಷ್ಟ ಆಯ್ತಾ ಖಂಡಿತ ಒಂದು ಒಳ್ಳೆ ಬೆಲೆಗೆ ಮಾಡ್ಕೊಡ್ತೀನಿ ಸರ್. ಸರ್ ಅಗೇನ್ ಪ್ರೈಸ್ ಸರ್ 3,60,000 ಆಗುತ್ತೆ ಸರ್. ಕೇವಲ 4,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು ಬೆಲೆ ಬಂದು 4,20,000ಕ್ಕೆ ಗಾಡಿನ ಫೈನಲ್ ಮಾಡ್ಕೊಡ್ತೀನಿ. ಗಾಡಿಯ ಬೆಲೆ ಬಂದು 5,90,000 ಆಗುತ್ತೆ ಸರ್. 1,99,000ಕ್ಕೆ ಗಾಡಿ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರೋದು ಆರಾಮಾಗಿ ಗಾಡಿ ತಗೋಬಹುದು. ಬೆಲೆ ಬಂದು 5,25,000. ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಡ್ರೀಮ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ. ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಮತ್ತೊಂದ್ಸರಿ ಡ್ರೀಮ್ ಕಾರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ನಮ್ದು ನಾಗರಬಾವಿ ಔಟರ್ ರಿಂಗ್ ರೋಡ್. ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಂಡ್ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ರಿಂಗ್ ರೋಡ್ ಪಕ್ಕದಲ್ಲೇ ಬರುತ್ತೆ ಸರ್ ಆಫೀಸ್. ರೋಡ್ ಪಕ್ಕದಲ್ಲೇ ಬರುತ್ತೆ. ಅಲ್ಲಿ ರೋಡ್ ಅಲ್ಲಿ ಬರ್ತಾ ಇದ್ರೆ ಅಂದ್ರೆ ದೊಡ್ಡ ಬೋರ್ಡ್ ಇದೆ, ಕಾಣಿಸ್ಬಿಡ್ತು ಅನ್ಬೋದು. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್? ಸರ್ ಇವತ್ತೊಂದು 55-60 ಗಾಡಿಗಳಿದೆ ಸರ್. ಹೌದಾ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ನಮ್ದು 1.5 ಸ್ಟಾರ್ಟ್ ಆಗುತ್ತೆ ಸರ್. 1.5 ಲಕ್ಷದಿಂದ. ಓಕೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಸರ್ ನಮ್ಮಲ್ಲಿ ಯಾವ್ದೇ ಗಾಡಿ ತಗೊಳ್ಳಿ ಮೆಜಾರಿಟಿ ಒಂದು 70-80% ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿದ್ರೆ ಒಂದು 90-100% ಮಾಡ್ತೀವಿ ಸರ್. ಸಿಬಿಲ್ ಇನ್ ಕೇಸ್ ಇಶ್ಯೂ ಇದ್ರೆ ಒಂದು 60-70% ಆದ್ರೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಹಾಗೇನೆ ನಿಮ್ಮ ಹತ್ರ ಒಂದು ಸ್ಪೆಷಲ್ ಆಫರ್ ಇದೆ ಯಾವಾಗ್ಲೂ. ಸೊ ಗಾಡಿ ತಗೊಂಡ್ರೆ ಸರ್ ಸ್ಪೆಷಲ್ ಆಫರ್ ಎಲ್ಲಾ ಕಡೆ ಕೊಟ್ಟೆ ಕೊಡ್ತಾರೆ. ಸೊ ನಮ್ ಕಡೆ ಏನ್ ಸ್ಪೆಷಲ್ ಆಫರ್ ಅಂದ್ರೆ ಸೊ ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಳ್ಳಿ ನಮ್ ಕಡೆಯಿಂದ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ ಅವ್ರ ಮುಂದೆನೆ. ಸೊ ಯಾಕಂದ್ರೆ ಮುಂಚೆ ಯಾವ ಮಾಡ್ಸಿದ್ರೆ ಗೊತ್ತಿರಲ್ಲ. ಇನ್ ಮುಂದೆ ಈಸ್ಕೊಂಡವರು ಅವ್ರವ್ರ ಫ್ಯಾಮಿಲಿ ಕಮಿಟ್ಮೆಂಟ್ ಗೆ ಮಾಡ್ಸೋಣ ಅನ್ಕೊಂಡಿರ್ತಾರೆ. ಸೊ ಅದನ್ನ ಬೇಡ ಸರ್. ಅದಕ್ಕೆ ನಾವ್ ಯಾವ್ದೇ ಗಾಡಿ ತಗೊಳ್ಳಿ ನಮ್ ಕಡೆಯಿಂದ ಅವ್ರ ಮುಂದೆನೆ ಫ್ರೆಶ್ ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. ನಾವು ಉಳ್ದಂಗೆ ಆರ್ಟಿಒ ಲೈಕ್ ಚಾರ್ಜ್ ಇಲ್ಲ, ಅದಾದ್ಮೇಲೆ ಆಫೀಸ್ ಕಮಿಷನ್ ಅಂತ ಏನಿಲ್ಲ. ಸೊ ಇದು ಎಲ್ಲಾ ಕಡೆ ಇರುತ್ತೆ ಸರ್. ಬಟ್ ನಮ್ ಕಡೆ ಸ್ಪೆಷಲ್ ಆಫರ್ ಅಂದ್ರೆ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ನೋಡಿ ಆರ್ಟಿಒ ಚಾರ್ಜಸ್ ಇಲ್ಲ, ಆಫೀಸ್ ಕಮಿಷನ್ ಇರಲ್ಲ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಆಫರ್ ಅಂತ ನಾ ಹೇಳ್ತೀನಿ, ಬೇರೆ ಕಡೆ ಇರಲ್ಲ. ಸೊ ಯಾರೇ ಇವಾಗ ನಾವು ಒಂದು ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋತಿದ್ರೆ ಡೌಟ್ಸ್ ಇರುತ್ತೆ. ಆಯಿಲ್ ಚೇಂಜ್ ಮಾಡಿಸ್ಬಿಟ್ರೆ ನಮ್ಗೆ ಒಂದು ಆಯಿಲ್ ಸರ್ವಿಸ್ ಮಾಡ್ಬಿಟ್ರೆ ಸೊ ನಮ್ಗೆ ಆರಾಮಾಗಿ ಒಂದು ಜಜ್ಮೆಂಟ್ ಸಿಗುತ್ತೆ ಎಷ್ಟು ಕಿಲೋಮೀಟರ್ ಓಡಿಸ್ಬೇಕಂತ. ಅದನ್ನ ನೀವು ಮಾಡಿಸೋದಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಅವರೇ ಮಾಡಿಸ್ಕೊಡ್ತಾರೆ ಅನ್ಬೋದು. ಸರ್ ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಸೊ ನಮ್ಮ ಡ್ರೀಮ್ ಕಾರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ನಮ್ಮ ಡ್ರೀಮ್ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಮಹೇಂದ್ರ XUV ಇದೆ ಸರ್. 14 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಒರಿಜಿನಲ್ ಗಾಡಿ. ನಿಮ್ಗೆ ಓಡೋದು ಬರೀ 80,000 ಕಿಲೋಮೀಟರ್ ಓಡಿದೆ. ಸರ್ವಿಸ್ ರೆಕಾರ್ಡ್ ಕೂಡ ಇದೆ ಸರ್. ಗಾಡಿಯ ಬೆಲೆ ಬಂದು ಬರೀ 5,90,000 ಆಗುತ್ತೆ ಸರ್. ಸರ್ ಟಾಪ್ ಎಂಡ್? ಹಾ ಸರ್, ಡಬ್ಲ್ಯೂ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಇದೆ ಸರ್. ಅಗೇನ್ ಪ್ರೈಸ್ ಸರ್ 595 ಆಗುತ್ತೆ ಸರ್. 595 ಗೆ? ಹಾ ಸರ್. ಸರ್ ಲೋನ್ ಎಷ್ಟಾಗೋ ಸರ್ ಇದಕ್ಕೆ? ಸರ್ ಲೋನ್ ಒಂದು 5 ಲಕ್ಷವರೆಗೂ ಲೋನೇ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನಮ್ಮ ಹತ್ರ ಇನ್ನೊಂದು Hyundai Eon ಇದೆ. 12 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿನ. ಇದು ಅಷ್ಟೇ ಕಮ್ಮಿ ಓಡರ್ ಅಂತ ಗಾಡಿ. ಈ ಗಾಡಿ ಮೇಲೆ ಕೂಡ ಲೋನ್ ಕೂಡ ಮಾಡ್ಕೊಡ್ತೀವಿ. ಗಾಡಿಯ ಬೆಲೆ ಬಂದ್ ಸರ್ 2,20,000 ರೂಪಾಯಿ. ಸೊ ಮುಂದೆ ಬರ್ಲಿ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸೊ 2,20,000 ಅದ್ರಲ್ಲಿ ಕಡಿಮೆ ಆಗುತ್ತಾ ಸರ್? 100% ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ವಿಚಾರಕ್ಕೆ ಹೋದ್ರೆ ಬರೀ ಒಂದು 30,000 ಎತ್ಕೊಂಡ್ಬಂದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಸರ್ Hyundai i20 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಫೈನಲ್ ಬೆಲೆ ನಿಮ್ಗೆ ಒಂದು 490 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಇದು ಫೈನಲ್? ಸರ್ 4,90,000ಗೆ ಗಾಡಿ ಮಾಡ್ಕೊಡ್ತೀನಿ. Hyundai i20 ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ. ಓಕೆ ನೋಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಟಾಪ್ ಎಂಡ್ ವೆಹಿಕಲ್ ಬರುತ್ತಲ್ವಾ ಸರ್? ಇದು ಟಾಪ್ ಎಂಡ್ ಗಿಂತ ಒಂದು ಮಾಡಲ್ ಕಮ್ಮಿ. ಸ್ಪೋರ್ಟ್ಸ್ ವೇರ್ ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಸರ್. ಸರ್ ಅಗೇನ್ ಪ್ರೈಸ್ ಸರ್ 4,90,000ಗೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಸಿಯಾಜ್ 15 ಮಾಡಲ್ ಸರ್. ಬೆಲೆ ಮಾತ್ರ ಕೇವಲ 4,60,000. 4,60,000ಗೆ ಗಾಡಿ ಕೊಡ್ತಾ ಇದೆ ಅಂದ್ಬಿಟ್ಟು ಓನರ್ ಜಾಸ್ತಿ ಆಗಿಲ್ಲ. ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಓಡೋದು ಬರೀ 80,000. ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಇದು VXA ವೇರಿಯಂಟ್. 4,60,000ಗೆ ಗಾಡಿ ಮಾಡ್ಕೊಡ್ತಾ ಇದೀನಿ ಸರ್. ಲೋನ್ ವಿಚಾರಕ್ಕೆ ಹೋದ್ರೆ
ಈ ಗಾಡಿಗೆ ಅಷ್ಟೇ ಸರ್ ಒಂದು 60 ಸಾವಿರ ಎತ್ಕೊಂಡ್ಬಂದು ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ ಸರ್ 2015 ಮಾಡಲ್ ಸೆಕೆಂಡ್ ಓನರ್ ಸಿಯಾಸ್ ಸರ್. ಸರ್ ಇದು ಇನ್ನೊಂದು ನಮ್ಮ ಹತ್ರ Hyundai i20 ಇದೆ ಸರ್, 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು ಸಿಂಗಲ್ ಓನರ್, 90,000 ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್, ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಬರೋಂತ ಗಾಡಿ. ಹೌದಾ ಸರ್ ಗಾಡಿ ಬೆಲೆ ಫೈನಲ್ ಪ್ರೈಸ್ ಸರ್ 4,10,000 ಗಾಡಿ ಮಾಡ್ಕೊಡ್ತೀನಿ. 4,10,000 ಫೈನಲ್ ಪ್ರೈಸ್ ಸರ್. ಸರ್ ನೆಕ್ಸ್ಟ್ ಸರ್ ನಮ್ಮ ಹತ್ರ ಇನ್ನೊಂದು ಜಾಜ್ ಇದೆ, ಹೋಂಡಾ ಜಾಜ್ 17 ಮಾಡಲು ಸಿಂಗಲ್ ಓನರ್ ಗಾಡಿ ಓಡೋದು ಬರೀ 68,000 ವಿತ್ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗಾಡಿ ಕಂಪ್ನಿ ಸರ್ವಿಸ್ ಆಗಿದೆ ಪ್ರತಿಯೊಂದು ಅಷ್ಟೇ. ಸರ್ ಗಾಡಿಯ ಬೆಲೆ ಬಂದು ಫೈನಲ್ 4,60,000 17 ಮಾಡಲು ಸಿಂಗಲ್ ಹೋಂಡಾ ಜಾಜ್ ಕೊಡ್ತಾ ಇದೀನಿ ಸರ್. ಹೇಳಿ ಸರ್. ಸರ್ ಲೋನ್ ವಿಚಾರ ಇದು ಅಷ್ಟೇ ಸರ್, ಬರೀ 50,000-60,000 ಎತ್ಕೊಂಡ್ ಬನ್ನಿ ಸರ್, ಯಾವ ಗಾಡಿ ಬೇಕು ಆ ಗಾಡಿ ಲೋನ್ ಮಾಡ್ಕೊಡೋಣ ಸರ್. 50,000-60,000 ತಂದ್ರೆ ಸಾಕಾ ಸರ್? 50,000-60,000 ಎತ್ಕೊಂಡ್ ಬನ್ನಿ, ಮಾಡಲ್ ಗಾಡಿ 17ನೇ ಮಾಡಲ್ ಸಿಂಗಲ್ ಓನರ್ 4,60,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ಕ್ವಿಡ್ ಸರ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಓಡೋದು ಬರೀ 61,000 ಸರ್. ಪ್ರೈಸ್ ಬಂದು 2,35,000 ಆಗುತ್ತೆ ಸರ್. ಇನ್ನು ಇದಕ್ಕೋಸ್ಕರ ಲೋನ್ ವಿಚಾರಕ್ಕೆ ಹೋದ್ರೆ ಬರೀ 30,000 ಎತ್ಕೊಂಡ್ ಬನ್ನಿ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ 2 ಲಕ್ಷದ ಸರ್ 235 16 ಮಾಡಲ್ ಸಿಂಗಲ್ ಓನರ್ ಓಡೋದು ಬರೀ 61,000 ಸರ್. ಅದೊಂದು ನಮ್ಮ ವೀಕ್ಷಕರು ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ, ಸರ್ ಬರೀ ನೀವು ಗಾಡಿ ಇದು ಮಾಡಲ್ ಹೇಳ್ತೀರಾ, ಪ್ರೈಸ್ ಹೇಳ್ತೀರಾ, ಓನರ್ ಹೇಳಲ್ಲ, ಕಿಲೋಮೀಟರ್ ಹೇಳಲ್ಲ ಅಂತ. ಸೊ ಇವಾಗ ಈ ವಿಡಿಯೋದಲ್ಲಿ ಸರ್ ಪ್ರತಿಯೊಂದು ಗಾಡಿಗೂ ಅವ್ರ ಕೂತಲ್ಲೇ ಎಲ್ಲಾ ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ. ಪ್ಲಸ್ ಅಲ್ಲಿ ನೋಡ್ಕೊಂಡು ಅವ್ರು ಇಲ್ಲಿಗೆ ಬರ್ಬೇಕು. ಮತ್ತೆ Hyundai i10 ಇದೆ ಸರ್, 2012 ಮಾಡಲು, ಇದು ಕೂಡ ಅಷ್ಟೇ ಸಿಂಗಲ್ ಓನರ್ ಗಾಡಿ. ಹೌದಾ ಸರ್? ಇದು ಗಾಡಿ ಓಡಿರೋದು ಬರೀ 60-70,000 ಓಡಿದೆ ಸರ್. ಇದು ಪ್ರೈಸಿಂಗ್ ಬಂದು 2,50,000 ಆಗುತ್ತೆ ಸರ್. 2,50,000 2012 ಮಾಡಲು ಮ್ಯಾಗ್ನಾ ವೇರಿಯಂಟ್ ಇದು i10 ಬರೀ ಸಿಂಗಲ್ ಓನರ್ ಗಾಡಿ 2,50,000 ಫೈನಲ್ ಮಾಡ್ಕೊಡೋಣ. ನೆಕ್ಸ್ಟ್ ವ್ಯಾಗನರ್ ಸರ್. ಸರ್ ವ್ಯಾಗನರ್ 2010 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಇರುವಂತ ಗಾಡಿ. ಗಾಡಿ ಓಡೋದು ಬರೀ 63,000 ವಿತ್ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್. ಸರ್ ಗಾಡಿಯ ಬೆಲೆ ಬಂದು 1,85,000 ಫೈನಲ್ ಆಗುತ್ತೆ ಸರ್. ಸೊ 1,85,000 85,000 2010 ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನಮ್ಮ ಹತ್ರ ಒಂದು ಸೇಲ್ ಇದೆ, ಡೀಸೆಲ್ ಗಾಡಿ 13 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಗಾಡಿ. ಸರ್ ಬೆಲೆ ಬಂದು 1,80,000 ಗಾಡಿ ಕೊಡೋಣ ಸರ್. ಚಾರ್ಲೆಟ್ ಸೇಲ್ ಡೀಸೆಲ್ ಗಾಡಿ 20 ಮೇಲೆ ಮೈಲೇಜ್ ಬರುವಂತ ಗಾಡಿ ಸರ್. ಸೊ ಡೀಸೆಲ್ 1,80,000 ಆಗುತ್ತೆ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು Hyundai i20 ಇದೆ, 2010 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಓಡೋದು ಬರೀ 71,000 ವಿತ್ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್. ನಿಮ್ಗೆ ಗಾಡಿಯಲ್ಲಿ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಗಾಡಿ ಮತ್ತೆ ಎಕ್ಸಲೆಂಟ್ ಕಂಡೀಷನ್ ಇದೆ, ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಆಗಿರೋಂತ ಗಾಡಿ. ಸರ್ ಬೆಲೆ ಬಂದು 2,50,000 ಆಗುತ್ತೆ ಸರ್. ಸರ್ ರೀಡ್ಸ್ 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಇದು ನಿಮ್ಗೆ ಪೆಟ್ರೋಲ್ ವಿತ್ CNG ಅಪ್ರೂವ್ಡ್ ವೆಹಿಕಲ್. ಸೊ ಮೈಲೇಜ್ ವೈಸ್ ಹೋದ್ರೆ ನಿಮ್ಗೆ 25-30 ಬರುತ್ತೆ ಆರಾಮಾಗಿ CNG ಲಿ. 14 ಮಾಡಲ್ ಆದ್ರಿಂದ ನಿಮ್ಗೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಗಾಡಿಯ ಬೆಲೆ ಬಂದು 3,35,000 ಫೈನಲ್ ಆಗುತ್ತೆ ಸರ್. ಈ ಗಾಡಿಗೂ ಅಷ್ಟೇ ಕೇವಲ 30,000-40,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ವರ್ಣ ನಮ್ಮಲ್ಲಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅನ್ಬೋದು. ನಮ್ಮ ಹತ್ರ ಯಾವ್ದೇ ವರ್ಣ ಇದು ಸರ್, ಒಂದು 15 ಗಾಡಿ ಸೇಲ್ ಆಗ್ಬಿಡುತ್ತೆ. ಇದ್ರಲ್ಲಿ ಇನ್ನೊಂದು ಸ್ಟಾಕ್ ಬಂದಿದೆ, ಹೊಸ ಸ್ಟಾಕ್ 16 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಲೇಟೆಸ್ಟ್ ಶೇಪ್ ಸರ್, ನ್ಯೂ ಶೇಪ್ ಇದು, ಫಾರೆಸ್ಟ್ ಶೇಪ್, 16 ಮಾಡಲ್, ಸೆಕೆಂಡ್ ಓನರ್. ಗಾಡಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ ಸರ್. ಗಾಡಿಯ ಬೆಲೆ ಬಂದು ಕೇವಲ ನಿಮ್ಗೆ 4,95,000 ಗಾಡಿ ಮಾಡ್ಕೊಡ್ತೀನಿ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿ. ಗಾಡಿ ಓಡೋದು ಬರೀ 80,000 ಸರ್ವಿಸ್ ರೆಕಾರ್ಡ್ ಕೂಡ ಇದೆ ಸರ್. 16 ಮಾಡಲ್, ಸೆಕೆಂಡ್ ಓನರ್, ವರ್ಣ ಪೆಟ್ರೋಲ್ ಗಾಡಿ. 4,95,000 ಗಾಡಿನ ಕೋಟ್ ಮಾಡ್ತಾ ಇರೋದು. ಮುಂದೆ ಬಂದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಕಡಿಮೆ ಆಗುತ್ತೆ ಸರ್. ಖಂಡಿತ. ಇನ್ನ ನೀವು ಲೋನ್ ವಿಚಾರಕ್ಕೆ ಹೋದ್ರೆ ಒಂದು 50,000 ಡೌನ್ ಪೇಮೆಂಟ್ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಬರೀ 50,000 ತಂದ್ರೆ ಸಾಕಾ ಸರ್? ಖಂಡಿತ. ಅದು 16 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಒಂದು ಲೇಟೆಸ್ಟ್ ವರ್ಣ ಫಾರೆಸ್ಟ್ ಶೇಪ್ ನಿಮ್ಗೆ ವರ್ಣ ಕೊಡ್ತೀನಿ ಸರ್. 4,90,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಹತ್ರ Hyundai i20 ಡೀಸೆಲ್ ಸರ್. ಇದು 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್, ಟಾಪ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಗಾಡಿಯ ಬೆಲೆ ಬಂದು ನಿಮ್ಗೆ 2,85,000 ಆಗುತ್ತೆ ಸರ್. 2,85,000 ಸರ್. ಅಂದ್ರೆ ಸಿಂಗಲ್ ಓನರ್ 2 ಲಕ್ಷದ ಸರ್. 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ಬಂದು 88,000 ಓಡಿದೆ. ಗಾಡಿಯ ಬೆಲೆ ಬಂದು 2,85,000 ಡೀಸೆಲ್ ವೆಹಿಕಲ್ ಸರ್. 20 ಮೇಲೆ ಮೈಲೇಜ್ ಬರುವಂತ ಗಾಡಿ ಸರ್. ಇದೊಂದು SX4 ಗಾಡಿ 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಇದು ಅಷ್ಟೇ ಸರ್, ಒಂದು 3 ಲಕ್ಷಕ್ಕೆ ಕೋಟ್ ಮಾಡ್ತಾ ಇದೀವಿ. ಮುಂದೆ ಬರ್ಲಿ, ಗಾಡಿ ಓಡಿಸ್ಲಿ, ಇಷ್ಟ ಆಯ್ತಾ ಖಂಡಿತ ಒಂದು ಒಳ್ಳೆ ಬೆಲೆಗೆ ಮಾಡ್ಕೊಡೋಣ ಸರ್. ಡೀಸೆಲ್ ನೋಡಿ ಸರ್ 3 ಲಕ್ಷ ಸರ್. 3 ಲಕ್ಷ ಹೇಳ್ತಾ ಇದಾರೆ. ZA ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ 2012 ಮಾಡಲ್, ಸೆಕೆಂಡ್ ಓನರ್. 3 ಲಕ್ಷ ನಾವು ಕೋಟ್ ಮಾಡ್ತಾ ಇದೀವಿ. ಸೊ ಮುಂದೆ ಬರ್ಲಿ, ಗಾಡಿನ ಓಡಿಸ್ಲಿ, ಇಷ್ಟ ಆಯ್ತಾ ಖಂಡಿತ ಒಂದು ಒಳ್ಳೆ ಬೆಲೆಗೆ ಮಾಡ್ಕೊಡೋಣ. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡಿಸೈರ್ 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಗಾಡಿ ಸರ್. ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ರೆಡ್ ಕಲರ್ ಯಾರು ಗಾಡಿ ಹುಡುಕ್ತಾ ಇದೀರಾ, ಒಂದು ಸ್ವಿಫ್ಟ್ ಡಿಸೈರ್ ಇಲ್ಲ ಒಂದು ಸ್ವಿಫ್ಟ್
ಹಾ. ಅಂತವ್ರು ಆರಾಮಾಗಿ ಗಾಡಿ ತಗೋಬಹುದು ಸರ್. ಹಾ ಹಾ ಗಾಡಿಯ ಬೆಲೆ ಬಂದು 3,35,000 ಫೈನಲ್ ಆಗುತ್ತೆ ಸರ್. ಈಗ 3,35,000 3,35,000 2012 ಮಾಡಲು ಸೆಕೆಂಡ್ ಓನರ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ ಹೇಳಿ ಸರ್. ಸರ್. ಎಲ್ಲರಿಗೂ ಓಲ್ಡ್ ಸ್ಯಾಂಡ್ರೋ ನೋಡಿ ನೋಡಿ ಬೇಜಾರಾಗಿದೆ ಸರ್. ನಮ್ಮ ಹತ್ರ ನ್ಯೂ ಸ್ಯಾಂಡ್ರೋ ಇದೆ, ಹಾ ಹಾ 2020 ಮಾಡಲ್ ಸರ್, ಸಿಂಗಲ್ ಓನರ್, ಓಕೆ ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಇದು. ಹಾ ಹಾ ಸರ್ ಈ ಗಾಡಿಯ ಬೆಲೆ ಬಂದು 3,90,000 ರೂಪಾಯಿಗೆ ಹಾ. ಮಾಡ್ಕೊಡ್ತೀನಿ. ಇದು ಅಷ್ಟೇ ಸರ್. ನಿಮ್ಗೆ ಲೋನ್ ವಿಚಾರಕ್ಕೆ ಹೋದ್ರೆ ಬರೀ ಒಂದು 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಓಕೆ ನಮ್ಮಲ್ಲಿ. ಇದೊಂದೇ ಅಲ್ಲ ಸರ್, 50,000 ಡೌನ್ ಪೇಮೆಂಟ್ ಸುಮಾರು ಗಾಡಿ ಸಿಗುತ್ತೆ ಸರ್. ಎಲ್ಲ ಸರ್ 50,000 ಡೌನ್ ಪೇಮೆಂಟ್ ಅಲ್ಲಿ ಸುಮಾರು ಗಾಡಿ ಇದೆಯಾ ಸರ್ ಸುಮಾರು ಗಾಡಿ ಇದೆ. ಹಾ ನೀವು ಒಂದ್ಸತಿ ಇಲ್ಲಿ ಬಂದ್ರೆ ಹಾ. ಒಂದು 50,000 ಡೌನ್ ಪೇಮೆಂಟ್ ಮಾಡಂಗಿದ್ರೆ ಸರ್, ಹಾ. ಆಪ್ಷನ್ ಸುಮಾರು ಇದೆ ಸರ್. ಎಲ್ಲಾ ವೆಹಿಕಲ್ ಆಲ್ಮೋಸ್ಟ್ ಲೋನ್ ಆಗೋ ತರನೇ. ಓಕೆ ಎಲ್ಲಾ ಸಿಂಗಲ್ ಓನರ್ ಗಾಡಿಗಳೇ ಮೆಜಾರಿಟಿ ಇದೆ ಸರ್. ಓಕೆ ಎಲ್ಲ ಲೋಡ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಡನ್ ಸರ್. ಇಯಾನ್ ಸರ್ 13 ಮಾಡಲ್ ಇಯಾನ್ ಸರ್, ಸೆಕೆಂಡ್ ಓನರ್, ಹಾ ಪೆಟ್ರೋಲ್ ವೇರಿಯಂಟ್. ಓಕೆ ಇದು ಅಷ್ಟೇ ಒಂದು 2,30,000 ಆಗುತ್ತೆ. ಓಕೆ ಅವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಇಯಾನ್ 3-4 ಇದೆ. ಓಕೆ ಅಲ್ಲೊಂದು ತೋರಿಸಿದೆ, ಇಲ್ಲೊಂದಿದೆ. ಇದು ಅಷ್ಟೇ ಸರ್. 30,000 ಡೌನ್ ಪೇಮೆಂಟ್ ಎತ್ಕೊಂಡ್ಬಂದ್ರೆ ಆರಾಮಾಗಿ ಗಾಡಿ ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಫೋರ್ಡ್ ಫಿಗೋ ಹ್ಮ್ 13 ಮಾಡಲು ಸಿಂಗಲ್ ಓನರ್, ಓಕೆ ಗಾಡಿ ಬರೀ 78,000 ಓಡಿದೆ. ಹ್ಮ್ ZXi ವೇರಿಯಂಟ್ ಓಕೆ ಸರ್. ಈ ಗಾಡಿಲಿ ನಿಮ್ಗೆ ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಯೋಕೋಮಾ ಟೈರ್ ಇದೆ ಸರ್. ಹಾ ಹಾ ಗಾಡಿಯ ಬೆಲೆ ಬಂದು 2,30,000. ಈ ಗಾಡಿ ಮೇಲೆ ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. 2,00,000 2,30,000 ಸರ್. ಹ್ಮ್ 13 ಸಿಂಗಲ್ ಓನರ್ ಫೋರ್ಡ್ ಫಿಗೋ. ಓಕೆ ಡನ್ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಹೋಂಡಾ ಬ್ರಿಯೋ ಇದೆ, ಹಾ ಹಾ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಹಾ ಹಾ ಸರ್ ಗಾಡಿಯ ಬೆಲೆ 2,45,000 ಗಾಡಿ ಕೊಟ್ಬಿಡೋಣ. ಎಷ್ಟು ಸರ್ ಇದು? 2,45,000 ಈ ಗಾಡಿ ಮೇಲೆ ಕೂಡ ಲೋನ್ ಆಗುತ್ತೆ ಸರ್. ಸರ್ ಇದು Hyundai i20 ಸರ್, ಹಾ ಹಾ 17 ಮಾಡಲು ಸೆಕೆಂಡ್ ಓನರ್ ಆಗಿದೆ ಹಾ ಹಾ ಸರ್. ಇದು ಒಂದು ಗಾಡಿ ಹೆಂಗಿದೆ ಅಂದ್ರೆ ಒಳ್ಳೆ ಮಾಡಿಫಿಕೇಶನ್ ತುಂಬಾ ಮಾಡಿಸಿದ್ದಾರೆ ಗಾಡಿಲಿ. ಓಕೆ ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆ, 17 ಇಂಚ್ ಬ್ರಾಡ್ ಟೈರ್ ಹಾಕಿದ್ದಾರೆ. ಗಾಡಿ ಮತ್ತೆ ಎಕ್ಸಲೆಂಟ್ ಆಗಿದೆ ಸರ್. ಗಾಡಿ ಪ್ರೈಸಿಂಗ್ ಬಂದು 4,70,000 ಫೈನಲ್ ಮಾಡ್ಕೊಡ್ತೀವಿ. 4,75,000 ಸರ್ 470ಗೆ 17 ಮಾಡಲ್ ಸೆಕೆಂಡ್ ಒಂದು Hyundai i20 ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಅದ್ರಲ್ಲಿ ಗ್ರೇ ಕಲರ್ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ. ಹಾ. 50,000 ಡೌನ್ ಪೇಮೆಂಟ್, ಇದು ಕೂಡ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಸರ್ 2009 ಮಾಡಲ್ ಸ್ವಿಫ್ಟ್ ಸರ್, ಹಾ. ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ. ಹಾ ಹಾ ನಿಮ್ಗೆ ಮ್ಯಾಗ್ವಿಲ್ಸ್ ಎಲ್ಲ ಇದೆ, ಗಾಡಿ ಟೈರ್ ಚೆನ್ನಾಗಿದೆ ಹಾ ಸರ್. ಗಾಡಿಯ ಬೆಲೆ ಬಂದು 2,30,000 ರೂಪಾಯಿಗೆ ಹಾ 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಆಗಿರೋ ಗಾಡಿ. ಹಾ. ಫೈನಲ್ ನಿಮಗೆ 2,30,000 ಗಾಡಿ ಮಾಡ್ಕೊಡ್ತೀವಿ ಸರ್. 2,00,000 ಮಾಡ್ಕೊಡ್ತೀವಿ ಸರ್. ಎಷ್ಟು? ಸರ್ Hyundai Accent ಹಾ 2014 ಮಾಡಲ್ ಆಗಿದೆ, ಸಿಂಗಲ್ ಓನರ್. ಹಾ ಹಾ ಇದು ಅಷ್ಟೇ ಸರ್. ಗಾಡಿ 82,000 ಓಡಿದೆ, ಓಕೆ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಹಾ ಹಾ ಇದರಲ್ಲೂ ಅಷ್ಟೇ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಓಕೆ ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಸರಿ ಸರ್. ಸೊ ಇದ್ರ ಬೆಲೆ ಬಂದು 3,70,000 ಕೋಟ್ ಮಾಡ್ತಾ ಇರೋದು. ಸೊ ಗಾಡಿ ನೋಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. ಇದು ಅಷ್ಟೇ 50,000 ಎತ್ಕೊಂಡ್ಬಂದು ಲೋನ್ ಕೂಡ ಆಗುತ್ತೆ ಸರ್. 2012 ಮಾಡಲು ಸರ್, ಹಾ. ಅದ್ರಲ್ಲಿ ನಿಮ್ಗೆ ಡಿಮ್ಯಾಂಡಿಂಗ್ ಕಲರ್, ಹಾ ಹಾ ರೆಡ್ ಕಲರ್ ಇದೆ, ಓಕೆ ಡೀಸೆಲ್ ವೆಹಿಕಲ್, 20 ಮೇಲೆ ಮೈಲೇಜ್ ಬರುವಂತ ಗಾಡಿ ಹ್ಮ್ ಸರ್. ಗಾಡಿ ಬೆಲೆ ಬಂದು 3,60,000. ಯಾಕಂದ್ರೆ ಗಾಡಿ ಅಷ್ಟು ಕ್ಲಾಸ್ ಕಂಡೀಷನ್ ಆಗಿದೆ, ಓಕೆ ಓಡಿರೋದು ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಬರೀ 70,000 ಓಡಿದೆ. ಹಾ ಹಾ ಗಾಡಿ ಒಂದ್ಸತಿ ಬಂದು ಗಾಡಿ ನೋಡಿ ಇಷ್ಟ ಆಯ್ತಾ ಖಂಡಿತ ಒಂದು ಒಳ್ಳೆ ಬೆಲೆಗೆ ಮಾಡ್ಕೊಡ್ತೀನಿ ಸರ್. ಸರ್ ಅಗೇನ್ ಪ್ರೈಸ್ ಸರ್ 3,60,000 ಆಗುತ್ತೆ ಸರ್. ಎಷ್ಟು? ಸರ್ ಸೆಲೆರಿಯೋ ಹ್ಮ್ 19 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. Okay. ಆಪ್ಷನಲ್, ಇದರಲ್ಲೂ ಅಷ್ಟೇ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಹಾ ಹಾ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾ So, ಗಾಡಿ ಓಡೋದು ಬರೀ 68,000. ಓಕೆ ಮತ್ತೆ ಹೇಳ್ತೀನಿ, 2019 ಮಾಡಲ್ ಆಗಿದೆ, ಸಿಂಗಲ್ ಓನರ್, ಹಾ 68,000 ಓಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ ಓಕೆ ಸರ್. ಗಾಡಿಯ ಬೆಲೆ ಬಂದು 3,85,000ಕ್ಕೆ ಗಾಡಿ ಫೈನಲ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಕೈ ಗಾಡಿ ಇದೆ ನಮ್ಮ ಹತ್ರ, ಹಾ 2021 ಮಾಡಲು, ಓಕೆ ಟಾಪ್ ಎಂಡ್ ವೆಹಿಕಲ್, ಹಾ ಟರ್ಬೋ ಇಂಜಿನ್ ಬರೋದು, ಇದು ಹಾ ಹಾ ಪೆಟ್ರೋಲ್ ಗಾಡಿ ಸರ್. ಗಾಡಿಯ ಬೆಲೆ ಬಂದು ಕೇವಲ 4,90,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸರ್ ಟಾಪ್ ಎಂಡ್ ವೆಹಿಕಲ್ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಗಾಡಿ, 4,00,000 490. ಇದು ಅಷ್ಟೇ 30,000-50,000 ಡೌನ್ ಪೇಮೆಂಟ್ ಎತ್ಕೊಂಬನಿ, ಲೋನ್ ಕೂಡ ಮಾಡ್ಕೊಡ್ತೀನಿ ಓಕೆ ಸರ್. ಆಮೇಲೆ ಇನ್ನೊಂದು, ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಳ್ಳಿ, ಹಾ 16ನೇ ಮಾಡಲಿಂದ ಓಕೆ ಯಾವ್ದೇ ಗಾಡಿ ತಗೊಂಡ್ರು ನಮ್ಮ ಕಡೆಯಿಂದ ಇಂಜಿನ್ಗೆ ಮತ್ತೆ ಗೇರ್ ಬಾಕ್ಸ್ಗೆ ವ್ಯಾರಂಟಿ ಕೊಡ್ತೀವಿ ಸರ್. ಹೌದಾ? ಓಕೆ ಸರ್. ಹಾಗೆ ಒಂದು ಆಲ್ಟೋನಾ ಸರ್? ಸರ್ 13 ಮಾಡಲ್ ಆಗಿದೆ, ಸೆಕೆಂಡ್ ಓನರ್, ಓಕೆ ಪೆಟ್ರೋಲ್ ಗಾಡಿ. ಹಾ ಹಾ ಗಾಡಿಯ ಬೆಲೆ ಬಂದು 2,20,000. ಓಕೆ 13 ಮಾಡಲ್, ಸೆಕೆಂಡ್ ಓನರ್. ಇದಕ್ಕೂ ಅಷ್ಟೇ ಒಂದು 23,000 ಡೌನ್ ಪೇಮೆಂಟ್ ಮಾಡೋ ಗಾಡಿ ಲೋನ್ ಕೂಡ ಆಗುತ್ತೆ. 2,30,000 2,20,000 ಸರ್. 2,20,000 ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i20 ಇದೆ, 11 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಓಕೆ ಗಾಡಿ ನಿಮ್ಗೆ FC ಎಲ್ಲ ಇನ್ನೂ ವ್ಯಾಲಿಡ್ ಇದೆ. ಓಕೆ ಬೆಲೆ ಬಂದು ಕೇವಲ 2,50,000ಕ್ಕೆ ಇದು ಕೂಡ ಮಾಡ್ಕೊಡ್ತೀವಿ ಸರ್. ಡನ್ ಸರ್. ನೆಕ್ಸ್ಟ್ ಸೊ ಇನ್ನೊಂದು i10 ಇದೆ, ಓಕೆ 11 ಮಾಡಲ್ ಸರ್, ಹಾ ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ ಫೈನಲ್ ಪ್ರೈಸಿಂಗ್ 235 ಆಗುತ್ತೆ ಸರ್. 235. ಹಾ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಮಾರುತಿ ಎರ್ಟಿಗಾ, ಹಾ ನಿಮ್ಗೆ ಒಂದು ಸ್ವಿಫ್ಟ್ ಬೆಲೆಯಲ್ಲಿ ಒಂದು 7 ಸೀಟರ್ ಗಾಡಿ ಕೊಡ್ತಾ ಇದೀನಿ ಸರ್. ಹಾ 12 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. 83,000 ಓಡಿದೆ. ಹ್ಮ್ ಗಾಡಿ ಬಂದು ಬೆಲೆ ಬಂದು 4,20,000ಕ್ಕೆ ಗಾಡಿನ ಫೈನಲ್ ಮಾಡ್ಕೊಡ್ತೀನಿ. ಓಕೆ ನೀವು ಲೋನ್ ವಿಚಾರಕ್ಕೆ ಹೋದ್ರೆ
ಅದು ಅಷ್ಟೇ ನಿಮ್ಗೆ ಒಂದು 50 ಇಂದ 80 ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಕೂಡ ಹಾಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್. ಸರ್ ಇದು 2022 ಮಾಡಲು ಗ್ರ್ಯಾಂಡ್ ಐಟನ್ ನ್ಯೂಸ್, ಓಕೆ ಬರೀ 18,000 ಓಡಿದೆ, ಹಾಂ ಸರ್ವಿಸ್ ರೆಕಾರ್ಡ್ ಕೂಡ ಇದೆ ಹಾಂ ಸರ್. ಗಾಡಿ ಬೆಲೆ ಬಂದು 5.5 ಫೈನಲ್ ಆಗುತ್ತೆ ಸರ್. ಸರ್ ಟಾಪ್ ಎಂಡ್ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ಸರ್, ಆಸ್ಟ್ ಆಪ್ಷನಲ್ ಬರುತ್ತೆ ಸರ್ 5 ಲಕ್ಷದ 5.5 5,50,000ಕ್ಕೆ ಗಾಡಿ ಫೈನಲ್ ಆಗುತ್ತೆ ಸರ್. ಸರ್ ಡಸ್ಟರ್ ಸರ್ ಇದು 14 ಮಾಡಲು ಹ್ಮ್ 1 ಲಕ್ಷ ಓಡಿದೆ ಗಾಡಿ, ಹಾಂ ಸರ್ವಿಸ್ ರೆಕಾರ್ಡ್ ಕೂಡ ಇದೆ, ಓಕೆ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬೆಲೆ ಬಂದು ಫೈನಲ್ ನಿಮಗೆ 3,65,000 ಆಗುತ್ತೆ ಸರ್. ಆಲ್ಟೋ 800 ಹ್ಮ್ 12 ಮಾಡಲ್ ಆಗಿದೆ, ಸೆಕೆಂಡ್ ಓನರ್, ಓಕೆ ಬೆಲೆ ಬಂದು 1,99,000ಕ್ಕೆ ಗಾಡಿ ಮಾಡ್ಕೊಡ್ತೀನಿ ಸರ್. 1,99,000ಗೆ. ಹಾ ಸರ್, ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸರ್ 19 ಮಾಡಲು ಇಟಿಯೋಸ್ ಲೀವ ಡೀಸೆಲ್ ಗಾಡಿ ಸರ್, ಓಕೆ ಟಾಪ್ ಎಂಡ್ ವಿ ವೇರಿಯಂಟ್ ಹಾಂ ಸರ್. ಗಾಡಿ 120 ಓಡಿದೆ, ಹಾ. ಡೀಸೆಲ್ ವೆಹಿಕಲ್ ಗಾಡಿ ನೋಡ್ತಾ ಎಕ್ಸ್ಚೇಂಜ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ಹ್ಮ್ ಸರ್. ಡೀಸೆಲ್ ಗಾಡಿ ಯಾರು 20-25 ಮೈಲೇಜ್ ನೋಡ್ತಿರೋ ಸರ್, ಅದ್ರಲ್ಲಿ ಮಾಡಲ್ ಗಾಡಿ ನೋಡ್ತಾ ಇರೋದು ಹಾ. ಆರಾಮಾಗಿ ಗಾಡಿ ತಗೋಬಹುದು. ಬೆಲೆ ಬಂದು 5,25,000, ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇದು ಅಷ್ಟೇ 50,000 ಕಂಪನಿ, ಮಿಕ್ಕಿ ಲೋನ್ ಕೂಡ ಆಗುತ್ತೆ ಸರ್. ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. 17 ಮಾಡಲ್ ಈಕೋ ಸರ್, ಹಾ ಸಿಂಗಲ್ ಓನರ್ ಓಕೆ ವಿತ್ AC ಬರುವಂತ ಗಾಡಿ ಹೌದಾ ಸರ್. ಗಾಡಿಯ ಬೆಲೆ ಬಂದು 3,75,000ಕ್ಕೆ ಗಾಡಿ ಫೈನಲ್ ಆಗುತ್ತೆ ಸರ್. 3,75,000 ಸರ್ 2023 ಮಾಡಲು ಸರ್, Ertiga ಹಾ VX ಆಪ್ಷನಲ್ ಓಕೆ ಗಾಡಿ ಓಡೋದು ಬರೀ 24,000 ಕಿಲೋಮೀಟರ್, ಸರ್ವಿಸ್ ರೆಕಾರ್ಡ್ ಕೂಡ ಇದೆ ಸರ್. ಗಾಡಿಯ ಬೆಲೆ 9 ಲಕ್ಷ, ಗಾಡಿ ಫೈನಲ್ ಆಗುತ್ತೆ. ಗಾಡಿ ಓಡಿಸಿ ಖಂಡಿತ ಒಂದು ಒಳ್ಳೆ ಬೆಲೆ ಖಂಡಿತ ಮಾಡ್ಕೊಡ್ತೀವಿ ಸರ್. ಸರ್ ಡೌನ್ ಪೇಮೆಂಟ್ ಸರ್? ಸರ್ ಇದು ಅಷ್ಟೇ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್. ಸರ್ ನೆಕ್ಸ್ಟ್ Volkswagen Polo ಹಾ 14 ಮಾಡಲು, ಓಕೆ ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್ ಸರ್. ಹಾ ಗಾಡಿ ಇದು ಓಡಿರೋದು ಬರೀ 80,000 ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಇದೆ. ಓಕೆ ಗಾಡಿಯ ಬೆಲೆ ಬಂದು 3,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇದು ಐಟನ್ ಆಟೋಮೆಟಿಕ್, ಹಾ ಫುಲ್ಲಿ ಟಾಪ್ ಎಂಡ್, ಸನ್ರೂಫ್ ಕೂಡ ಬರುತ್ತೆ ಹೌದಾ ಸರ್. ಗಾಡಿ ಹೊಡೆದು ಬರೀ 32,000 ಹಾ ಸರ್. ಬೆಲೆ ಬಂದು 290 ಆಗುತ್ತೆ ಸರ್. 290 ವಿತ್ ಫ್ರೆಶ್ ಎಫಿಷಿಯನ್ಸಿ ಎಲ್ಲ ಇರೋದು, ಸಿಂಗಲ್ ಓನರ್ ಗಾಡಿ.